ಒಳ್ಳೆ ಸಂಘ ಮಾಡಿದ್ರೆ ಒಳ್ಳೇದಾಗೆ ಬೆಳಿತಾರಂತೆ. 10 ಜನದಲ್ಲಿ ಒಬ್ಬ ಒಳ್ಳೆನಿದ್ದಾರೆ. ಈ ಪರಿಸ್ಥಿತಿ ಬರ್ತಿರ್ಲಿಲ್ಲ. ಇವಾಗ ಯಾವ್ದಾದ್ರು ಹುಡುಗಿಯರ ಮೇಲೆ ಕೈ ಇಕ್ಕಿದ್ರೆ ಅದು ತಪ್ಪಾಗುತ್ತೆ, ಅದು ಮನ್ಸಿಗೆ ಹರ್ಟ್ ಆಗೇ ಆಗುತ್ತೆ ಸರ್. ಅದು ಕೇಳಲೇಬೇಕು, ಕೇಳಿರೋ ವಿಷಯನೇ ಇದು. ಆ ಸೈಡ್ ಇಂದ ಅವ್ರ ಪಾಯಿಂಟ್ ಆಫ್ ವ್ಯೂ, ಹುಡುಗ ಪಾಯಿಂಟ್ ಆಫ್ ವ್ಯೂ ಕಡೆಯಿಂದ ನೋಡಿದ್ರೆ, ಅವ್ರ ಪಾಯಿಂಟ್ ಆಫ್ ವ್ಯೂ ಕಡೆಯಿಂದ ನೋಡಿದ್ರೆ ಅವನು ಮಾಡಿರೋ ತಪ್ಪೆ. ಇವತ್ತು ಅವನು ಈ ಪರಿಸ್ಥಿತಿ ಬರ್ತಿರ್ಲಿಲ್ಲ. ರಾಜನ್ ತರ ಇರೋದು, ಮೈಸೂರು ಮಹಾರಾಜ ಆಗಿದ್ದು ಹಂಗಿರ್ಬೋದಿತ್ತು. ಆಲ್ಮೋಸ್ಟ್ ಪಾಪ ಅವರು ಫಿಲಂ ಇಂಡಸ್ಟ್ರಿಲಿ ಇದ್ದು ಒಳ್ಳೆ ಹೆಸರು ತಗೊಂಡು ಇದ್ ಮಾಡೋದ್ರಿಂದ ಎಲ್ಲಾನು ಪಾಪ ಅವ್ರ ವಿರುದ್ಧವಾಗಿ ಐತೆ. ಮಾಡ್ಬಾರ್ದಾಯ್ತು ಪಾಪ. ಅವರು ಒಂದು ಜೀವ ತೆಗೆದುಬಾರ್ದು, ತಪ್ಪಾಯ್ತು. ಅದು ಒಂದು ಎರಡು ಏಟು ಹೊಡೆದ್ಬಿಟ್ಟು ಕಲ್ಸ್ಬಿಡಿರ, ಅದು ಪರವಾಗಿಲ್ಲ. ಎಲ್ಲ ಟೇಸ್ನ ಕೊಡ್ಬೋದಾಯ್ತು, ತಪ್ಪು ಮಾಡ್ಬಿಟ್ಟಾರೆ. ಇವಾಗ ರೇಣುಕಾ ಸ್ವಾಮಿ ಏನಕ್ಕೆ ಮೆಸೇಜ್ ಮಾಡಿದ್ದು, ಅವ್ರಿಗೆ ಏನಕ್ಕೆ ಈ ತರ ಇದ್ ಮಾಡಿರೋದು, ಅವ್ರ ಏನಕ್ಕೆ ಮಾಡ್ಬೇಕು ರೇಣುಕಾ ಸ್ವಾಮಿ? ಅವ್ರ ಬಗ್ಗೆ ಗೊತ್ತಿಲ್ಲದೆ ತಪ್ಪಾಗಿ ಅವ್ರ ಬಗ್ಗೆ ಮಾತಾಡೋದು ತುಂಬಾ ತಪ್ಪು. ಬೇಜಾರಾಗ್ತಿದ್ಯಾ ಪಾಸ್ ಮಾಡಿದ್ರೆ? ನನಗೆ ಪಾಸ್ ಮಾಡಿದ್ದಾರೆ ಅಂತ ನಾವು ಇನ್ನೂರ್ಗು ಅನ್ಕೊಂಡೇ ಇಲ್ಲ, ಅನ್ಕೊಳ್ಳೋದು ಇಲ್ಲ. ಅದು ಕಾನೂನಿದೆ, ಕೋರ್ಟ್ ಇದೆ, ನೋಡ್ಕೊಳತ್ತೆ. ಜನಗಳು ಸುಮ್ಮನಾಗಿ ಅಪರಾಧ ಅದು ಇದು ಅಂತಾರಲ್ಲ, ಕಣ್ಣಾರೆ ನೋಡಿದ್ರೆ ಮಾತಾಡ್ಬೇಕು, ಕಣ್ಣಾರೆ ನೋಡಿಲ್ದೆ ಏನು ಮಾತಾಡ್ಬಾರ್ದು. ಎಷ್ಟೋ ಜನ ಮಾಡ್ದೇನೆ ಎಷ್ಟೋ ಜನ ಅನುಭವಿಸಿದ್ದಾರೆ. ಅದಕ್ಕೆಲ್ಲ ಏನಿದೆ ಪ್ರೂಫ್ ಇಲ್ಲ. ಮಾಡಿ ಅನುಭವಿಸಿದವರು ಇದ್ದಾರೆ, ಅದಕ್ಕೆ ಅವ್ರಿಗೆ ಶಿಕ್ಷೆ ಆಗೈತೆ. ಮಾಡಿದ್ರೆ ಶಿಕ್ಷೆ ಆಗುತ್ತೆ, ಕಾನೂನು ಇದೆ, ಕೋರ್ಟ್ ಇದೆ. ಸುಮ್ಮನೆ ಯಾರು ಇದು ಮಾಡೋಕ್ಕಲ್ಲ. ಅವ್ರ ಬಗ್ಗೆ ಗೊತ್ತಿಲ್ಲದೆ ತಪ್ಪಾಗಿ ಅವ್ರ ಬಗ್ಗೆ ಮಾತಾಡೋದು ತುಂಬಾ ತಪ್ಪು. ನಾವು ಇವತ್ತವರೆಗೂ, ಅವತ್ತು ಅಷ್ಟೇ ಇವತ್ತು ಅಷ್ಟೇ ಡಿ ಬಾಸ್ ಅಭಿಮಾನಿನೇ, ಸಾಯ ಗಂಟೆನೂ ಅವ್ರ ಅಭಿಮಾನಿನೇ. ನಮ್ಮ ಗಾಡಿ ಹಿಂದೆ ಮುಂದೆನೂ ಅವ್ರು ಇದ್ದೇ ಇದ್ದಾರೆ. ನಾವು ಇವತ್ತವರೆಗೂ ಅವ್ರ ಅಭಿಮಾನಿನೇ. ಒಂದ್ ವೇಳೆ ತಪ್ಪು ಮಾಡಿದ್ದಾರೆ ಅಂತ ಗೊತ್ತಾದ್ರೂ ನಿಮ್ಮ ಅಭಿಮಾನ ಏನ್ ಕಡಿಮೆ ಇಲ್ಲ? ಅಭಿಮಾನ ಅಂತೂ ಕಡಿಮೆ ಇಲ್ಲ. ಅವ್ರು ಮಾಡಿದ್ದು ಒಳ್ಳೆ ಕೆಲಸನೇ. ಅದು ಅಂತ ಕಾಮಕರನ್ನ ರೋಡಲ್ಲಿ ಕೊಡ್ರಿ ಸಾಯಿಸ್ತೀನಿ ಅನ್ನೋ ಬದಲು ಅವ್ರ ಕೈಯಲ್ಲಿ ಮಾಡಿದ್ರೆ ಅದಕ್ಕೂ ನಾವು ಸಿದ್ಧ. ಮಾಡಿದ್ರೆ ತಪ್ಪು ಮಾಡಿದ್ರೆ ಶಿಕ್ಷೆ ಆಗ್ಲಿ, ಅದು ಕೋರ್ಟ್ ಇದೆ, ಕಾನೂನು ಇದೆ, ಪೊಲೀಸರು ಇದ್ದಾರೆ, ತನಿಖೆ ನಡೀತಾ ಇರ್ಬೇಕಾದ್ರೆ ಒಬ್ರ ಬಗ್ಗೆ ಕೆಟ್ಟದಾಗ ಮಾತಾಡೋ ತಪ್ಪು. ನೋವಾಗ್ತಿದೆ, ಎಲ್ಲೋ ಒಂದ್ ಕಡೆ ನಿಮ್ಗೆ ನೋವಾಗ್ತಿದೆ? ನೋವಾಗ್ತಿದೆ ಅಂದ್ರೆ ಬೇಜಾರಾಗ್ತಿದೆ, ನಮ್ಮ ಬಾಸ್ ಇಲ್ವಲ್ಲ ಅಂತ ಅಷ್ಟೇ. ನೆಗೆಟಿವ್ ಮಾತಾಡೋದು ನೆಗೆಟಿವ್ ಅವ್ರು 1000 ಜನ ನೆಗೆಟಿವ್ ಮಾತಾಡೋರು ಇದ್ದೇ ಇರ್ತಾರೆ. ಈ ಕೆಟ್ಟವ್ರು ಅಂತ ಇರ್ಬೇಕಾದ್ರೆ ಒಳ್ಳೆಯವರು ಇರ್ತಾರೆ. ಒಳ್ಳೇದು ಕೆಟ್ಟದ್ದು ಎರಡೂ ಇರುತ್ತೆ. ಕೆಟ್ಟದ್ದು ಮಾತಾಡ್ತಾರೋ ಅವ್ರ ಬುದ್ಧಿನೇ ಅಂತದು. ನಾ ಕೊಚ್ಚೆ ಮೇಲೆ ಕಲ್ಲಾಕ್ದಂಗ ಅದು. ಅಲ್ಲಿ ಕೊಚ್ಚೆ ಇದೆ ಅಂದ್ಬಿಟ್ಟು ಅಲ್ಲಿ ಕಲ್ಲಾಕೋದು ತಪ್ಪು. ಮಾತಾಡ್ತಾರ, ಮಾತಾಡ್ಲಿ. ನಿಜ ಏನು ಅಂತ ಆಚೆ ಬಂದ್ಮೇಲೆ ಜನಗಳಿಗೆ ಗೊತ್ತಾಗುತ್ತೆ. ಒಳ್ಳೇದು ಯಾವತ್ತೂ ಶಾಶ್ವತ ಅಂತ. ಅದು ನಮ್ಮ ಡಿ ಬಾಸ್ ಇಂದಾನೆ ಗೊತ್ತಾಗ್ಲಿ ಎಲ್ಲಾರ್ಗು ಅಷ್ಟೇ. ಸರ್ ನಮಸ್ತೆ. ನಮಸ್ತೆ ಸರ್, ನಮ್ಮ ಹೆಸರು ರಂಗಸ್ವಾಮಿ ಅಂತೇಳಿ. ಹೌದು ಸರ್, ಈಗ ನಿಮ್ಗೆ ಗೊತ್ತು, ಇವಾಗ ದರ್ಶನ್ ಬಗ್ಗೆ ನಿಮ್ಗೆ ಆಲ್ರೆಡಿ ಗೊತ್ತಿದೆ. ಹೌದು, ಎಲ್ಲ ಏನ್ ಅನ್ಸುತ್ತೆ ಸರ್ ಇದು ಇನ್ಸಿಡೆಂಟ್ ನೋಡಿದ್ರೆ? ಆಕ್ಚುಲಿ ಅವನಿಗೆ ಎಲ್ಲ ಇದೆ, ಎಲ್ಲ ಇದು ಮಾಡಿದ್ದಾನೆ. ಬುದ್ಧಿ ಕಮ್ಮಿ ಇದೆ ಅವನಿಗೆ. ಎಲ್ಲಾ ತರನು ಜೆನೆಟಿಕ್ ಎಲ್ಲ ಸಂಪರ್ಕ, ಬುದ್ಧಿ ಮೇನ್ ಕಮ್ಮಿ. ಏನಂತ ಹೇಳಲ್ಲ, ಒಳ್ಳೆ ಸಂಘ ಮಾಡಿದ್ರೆ ಒಳ್ಳೇದಾಗೆ ಬೆಳಿತಾರಂತೆ. 10 ಜನದಲ್ಲಿ ಒಬ್ಬ ಒಳ್ಳೆನಿದ್ದಾರೆ. ಈ ಪರಿಸ್ಥಿತಿ ಬರ್ತಿರ್ಲಿಲ್ಲ. ಆಕ್ಚುಲಿ 10 ಜನ ಜೊತೆಲಿದ್ದ ಒಬ್ಬ ಒಳ್ಳೆನಿದ್ದು ಬೇಡ, ಇದು ಮಾಡ್ತಾರೆ ಸರಿ ಇಲ್ಲ, ನಿನಗಿರೋ ಪಬ್ಲಿಕ್, ನಿನ್ಗಿರೋದು ಒಳ್ಳೆ ಹೆಸರಿಗೆ ಸರಿ ಇಲ್ಲ ಅಂತ ಹೇಳಿ ಇದು ಮಾಡ್ಬೋದಿತ್ತು. ಅದ್ರಲ್ಲಿ ಇರೋರು ಎಲ್ಲ ಜೊತೆಲಿರೋರು ಅದೇ ಥರ ಸೇರ್ಕೊಂಡಿದ್ದಾರೆ. ಅವ್ರ ಮೈಂಡ್ಗಳು ಅದೇ ಥರ ಇದೆ. ಚೇಂಜ್ ಆಗ್ಬೇಕು. ಅವರು ಜೊತೆಲಿರೋರು ನಾವು ಒಳ್ಳೆಯವ್ರು ಒಬ್ಬರು 10 ಜನದಲ್ಲಿ ಒಬ್ಬ ಒಳ್ಳೆನಿದ್ದು ಬೇಡ, ನಾವು ಮಾಡ್ತಾರೆ ಸರಿ ಇಲ್ಲ, ನಮ್ಗೆ ಒಳ್ಳೆ ಹೆಸರಿದೆ, ಒಳ್ಳೆ ಗೌರವ ಇದೆ, ಸಮಾಜದಲ್ಲಿ ಒಳ್ಳೆ ಕೀರ್ತಿ ಕೊಟ್ಟಿದೆ, ಒಳ್ಳೆ ಜನ ಇವತ್ತು ಕರ್ನಾಟಕ ಜನ ಒಳ್ಳೆ ನಮಗೆ ನೇಮ್ ಕೊಟ್ಟಿದ್ದಾರೆ, ಬೇಡ ನಾವು ಮಾಡೋ ತಪ್ಪು ಅಂತ ಒಬ್ಬ ಜೊತೆಲಿ ಇದು ಮಾಡಿದ್ರಿದ್ದು. ಇವತ್ತು ಅವನು ಈ ಪರಿಸ್ಥಿತಿ ಬರ್ತಿರ್ಲಿಲ್ಲ. ರಾಜನ್ ತರ ಇರೋದು, ಮೈಸೂರು ಮಹಾರಾಜ ಆಗಿದ್ದು ಹಂಗಿರ್ಬೋದಿತ್ತು. ಹೌದು, ಅದನ್ನ ಹೌದು ಇದಾರೆ ಮತ್ತೆ ಅವ್ರ ಜೊತೆ ಇರೋರು ಹಂಗೆ ಇದಾರೆ. ಅದ್ರ ಜೊತೆಲಿ ಇದ್ರಲ್ಲ ನೋಡಿ, ಈಗ ಏನಿದ್ದಾರೆ ಈಗ 13 ಜನ, ಅವರು ಅದರಲ್ಲಿ ಒಬ್ಬ ಒಳ್ಳೆದ್ದು ಏನೇ ಅದರಲ್ಲಿ ಒಂದು ಸಂಘದಿಂದ ಸಹವಾಸ ಕೆಡ್ತು ನನಗೆ ಒಳ್ಳೆ ಹೆಸರು, ಒಳ್ಳೆ ಕೀರ್ತಿ ಇರೋಣ. ಬೇಡಪ್ಪ ಅಣ್ಣ, ನೀನು ಮಾಡ್ತಾರೆ ತಪ್ಪು, ನೀನು ಮಾಡ್ತಾರೆ ಇದೆಲ್ಲ ಬೇಡ, ಈ ರೀತಿ ಹೋಗ್ಬೇಕು ಬೇಡ. ಅಟ್ಲೀಸ್ಟ್ ಒಂದು ಇವತ್ತು ಒಳ್ಳೆ ಸಪೋರ್ಟ್ ಇದೆ. ಅಟ್ಲೀಸ್ಟ್ ಒಂದು ಫೋನ್ ಮಾಡಿ, ಒಂದು ಈ ಥರ ಸ್ಟೇಷನಲ್ಲಿ ಹಿಂಗಿದೆ, ಈ ಥರ ಟಾರ್ಚರ್ ಕೊಡ್ತೀವಿ, ಸ್ವಲ್ಪ ನೋಡ್ಕೊಳ್ಳಿ ಅಂದರೆ ಅವ್ನ ಪವರಿಗೆ ಯಾವ ಬೇರೆ ಥರ ಇದು ಬಂತು. ಈ ಥರ ಇವರೆಲ್ಲ ಬಾಂಡ್ ಮಾಡೋದೇ ಬೇಡ. ಅವ್ರಿಗೆ ಏನೇ ತೊಂದರೆ ಇದ್ರು ಅದನ್ನ ಕಾನೂನು ರೀತಿ ಹೌದು, ಎಲ್ಲ ಆರಾಮ್ ಮಾಡಿ, ಎಲ್ಲ ಸಪೋರ್ಟ್ ಇತ್ತು, ಎಲ್ಲ ಇದಿತ್ತು. ಅವ್ರಿಗೆ ಮಾಡ್ಕೊಳ್ಳಿ, ದುಡುಕ್ಬಿಟ್ರು. ದುಡುಕದು ಅಂದ್ರೆ ಮೇನ್ ಜೊತೆಲಿ ಇದ್ರಲ್ಲ, ಅವರು ಮಾಡಿದ ತೊಂದರೆಗಳು. ಅದು ಒಬ್ಬ ಒಳ್ಳೆನಾಗಿ ಬೇಡ ನಾವು ಮಾಡ್ತಾರೆ ಸರಿ ಇಲ್ಲ, ಒಳ್ಳೆ ಹೆಸರು ಅವಳಿಗೆ ಅಟ್ಲೀಸ್ಟ್ ಅಡಿಗೆ ಅವನಿಗೆ ಇದಕ್ಕೆ ಹೇಳ್ಬೋಯಿತು. ಚಿತ್ರದುರ್ಗಕ್ಕೆ ಒಂದು ಫೋನ್ ಕಾಲ್ ಮಾಡಿರೋ ಎಸ್ಪಿಗೆ, ಸರ್ ಈ ಥರ ಮಾಡ್ತಾ ಇದ್ದಾರೆ, ನಮ್ಮ ಇದು ಮಾಡ್ತಾ ಇತ್ತು ಅಂದರೆ ಅಟ್ಲೀಸ್ಟ್ ಕರ್ಕೊಂಡೋಗಿ ಅವ್ರು ಏನೇನು ಹೇಳ್ಬೇಕು ಇದು ಮಾಡಿ ಅಲ್ಲೇ ಇದು ಮಾಡಿರೋರು. ಇಲ್ಲಿ ಕರ್ಕೋಬೋದು. ಇಷ್ಟೆಲ್ಲ ಪಬ್ಲಿಕ್ ಇಷ್ಟೊಂದು ಕೆಟ್ಟ ಹೆಸರು ತಗೊಂಡು ಇವತ್ತು ಸಮಾಜದಲ್ಲಿ ಎಂಥ ಹೆಸರು ಇದೆಲ್ಲ ಹಾಳು ಮಾಡ್ಕೊಬಿಟ್ರು. ಬಟ್ ಅದೇ ವ್ಯಕ್ತಿ ಈಗ ಬೇರೆಯವ್ರಿಗೆಲ್ಲ ಅದೇ ತರ ಮಾಡಿದಾನೆ ಅನ್ನೋ ಒಂದು ಸುದ್ದಿ ಬರ್ತಿದೆ. ಅದು ಈಗ ಹೇಳಕ್ಕೂ ಆಗಲ್ಲ, ಹೇಳೋಕೆ. ಯಾಕಂದ್ರೆ ನಮಗೆ ಪ್ರೂಫ್ ಇರಬೇಕು, ಏನೋ ಒಂದು ಮಾತಾಡಬೇಕು ಅಂದ್ರೂ. ಈಗ ಅಟ್ಲೀಸ್ಟ್ ನೋಡಿ, ಮಾಡಿದ್ರನ್ನ ಮರ ಏನಂಗೆ ಅಟ್ಲೀಸ್ಟ್ ಏನೋ ಅವನು ಮಾಡಿದ ಪಾಪಗಳು ಇಲ್ಲಿ ಪಾಪ ಕೊಡ ತುಂಬಿತ್ತು ಅನ್ನೋ ಅನಿಸುತ್ತೆ. ಮಾಡಿರೋ ಕೆಲಸಗಳು
ಮುಂಚೆ ಮಾಡಿದ್ನೋ ಮಾಡಿಲ್ಲ ಅದು ಗೊತ್ತಿಲ್ಲ, ಅದು ಧರ್ಮ ಕರ್ಮ ಭಗವಂತ. ಕೆಲವರು ಹೇಳ್ಕೊತಾ ಇದ್ದಾರೆ ಆಲ್ರೆಡಿ ಮಂದಿ ಅದಲ್ಲ, ಅದು ಈಗ ನಾವು ಕಣ್ಮುಂದೆ ನೋಡಿರ್ಬೇಕಲ್ಲ. ಈಗ ನೋಡಿರೋರು ಹೇಳ್ತಾರೆ, ಈಗ ನಾವು ನೋಡಿಲ್ಲಲ್ಲ, ನೋಡಿಲ್ಲ. ಅಟ್ಲೀಸ್ಟ್ ಈಗ ನಾನೇ ಹೇಳ್ತೀನಿ, ಇನ್ನೊಬ್ಬರ ಬಗ್ಗೆ ಹೇಳ್ತೀನಿ. ನಾನು ಇದೀಗ ನೋಡಿ ಪ್ರೂಫ್ ಸಿಕ್ಕಿದ್ಯಾ, ಮಾಡಿರೋ ಸರಿ ನಾ ತಪ್ಪು ನನ್ನ ಪ್ರೂಫ್ ಸಿಕ್ಕಿದ್ಯಾ, ಈ ಥರ ಸಿಕ್ಕಾಗಲೇ ಗೊತ್ತಾಗಲ್ಲ. ಆಕ್ಚುಲಿ ಅಂದ್ರೆ ನಮ್ ಫ್ಯಾನ್ ಯಾರು ಅಂದ್ರೆ ಒಬ್ರೇ ಸರ್, ಪುನೀತ್ ರಾಜ್ಕುಮಾರ್ ಫ್ಯಾನೇ. ನೀವು ಪುನೀತ್ ರಾಜ್ಕುಮಾರ್ ನಾವು ಪುನೀತ್ ರಾಜ್ಕುಮಾರ್ ಫ್ಯಾನ್. ಯಾಕೆ ಅಪ್ಪು ಅವ್ರು ಇಷ್ಟ ಆಗ್ತಾರೆ? ಅಪ್ಪು ಅವ್ರ ಇಷ್ಟ ಅಂದ್ರೆ ಅವ್ರು ಮಾಡಿರೋದು ಮಾಡ್ಬಾರ್ದಾಯ್ತು ಪಾಪ. ಅವರು ಒಂದು ಜೀವ ತೆಗೆದುಬಾರ್ದು, ತಪ್ಪಾಯ್ತು ಅದು. ಒಂದು ಎರಡು ಏಟು ಹೊಡೆದ್ಬಿಟ್ಟು ಕಲ್ಸ್ಬಿಡಿರ, ಅದು ಪರವಾಗಿಲ್ಲ. ಎಲ್ಲ ಸ್ಟೇಷನ್ ಕೊಡ್ಬೋದಾಯ್ತು, ತಪ್ಪು ಮಾಡ್ಬಿಟ್ಟಾರೆ. ಆಲ್ಮೋಸ್ಟ್ ಪಾಪ ಅವರು ಫಿಲಮ್ ಇಂಡಸ್ಟ್ರಿಲಿ ಇದ್ದು ಒಳ್ಳೆ ಹೆಸರು ತಗೊಂಡು ಇದ್ ಮಾಡೋದ್ರಿಂದ ಎಲ್ಲಾನು ಪಾಪ ಅವ್ರ ವಿರುದ್ಧವಾಗಿ ಐತೆ. ಅವ್ರು ಏನ್ ತಪ್ಪು ಮಾಡೋರ ಅದು ಗೊತ್ತಿಲ್ಲ. ಒಟ್ನಲ್ಲಿ ಎಂಟ್ರಿ ಆಗವ್ರೆ, ಯಾರು ಹೊಡೆದಿರೋದು ಯಾರಿಗೂ ಗೊತ್ತಿಲ್ಲ. ದರ್ಶನ್ ಸರ್ ಮೇಲೆ ಬಂದಿರೋದು ಅಷ್ಟೇ, ಅಪ್ಪದ. ನೀವೇನ್ ಅವ್ರ ಅಭಿಮಾನಿನ ಅಥವಾ ಏನಿಲ್ಲ? ಮಾಮೂಲಿ ಜನರು ಸರ್. ಯಾರು ನೋಡ್ತೀರಾ ಅವ್ರ ಸಿನಿಮಾಗಳು? ನೋಡ್ತೀವಿ ಸರ್, ಎಲ್ಲಾ ಸಿನಿಮಾನು ನೋಡ್ತೀವಿ ಸರ್. ನೋಡಿದೀವಿ, ಎಲ್ಲಾರ ನಟ ಎಲ್ಲಾರ್ದು ನೋಡಿದ್ವಿ. ಇಂಥವ್ರ ಅಂತ ರಾಜ್ಕುಮಾರ್ ಸರ್ ಇಂದ ಹಿಡಿದು ಅಪ್ ಟು ಪುನೀತ್ ಸರ್ ಅವ್ರಿಗೂ ಎಲ್ಲಾರ್ದು ನೋಡ್ಕೊಂಡ್ ಬಂದಿದ್ವಿ. ಯಾವ ಹೀರೋ ಇಷ್ಟ ಸರ್ ಕನ್ನಡದಲ್ಲಿ? ಕನ್ನಡದಲ್ಲಿ ನಾವು ಇಂಥವ್ರ ಅನ್ನೋದೇನ ಹೇಳಕ್ಕಾಗಲ್ಲ. ಒಟ್ನಲ್ಲಿ ಎಲ್ಲಾರು ನಾವು ನೋಡಿದೀವಿ ಸರ್. ಇವಾಗ ರೇಣುಕಾಸ್ವಾಮಿ ಏನಕ್ಕೆ ಮೆಸೇಜ್ ಮಾಡಿದ್ದು, ಅವ್ರಿಗೆ ಏನಕ್ಕೆ ಈ ತರ ಇದ್ ಮಾಡಿರೋದು, ಅವ್ರ ಏನಕ್ಕೆ ಮಾಡ್ಬೇಕು ರೇಣುಕಾಸ್ವಾಮಿ ಅವರು? ಅವ್ರ ಪಾಡಿಗೆ ಅವ್ರು ಚಿತ್ರದುರ್ಗದಲ್ಲಿ ಇದ್ದು ಅವ್ರ ಮಾಮೂಲಿ ಕೆಲಸ ಅಧ್ಯಯನ ಮಾಡೋದು ಮಾಡಿದ್ರೆ ಅವರು ಇರೋರು ಇವರು ಇರೋರು, ಅವ್ರು ಏನಕ್ಕೆ ಮಾಡ್ಬೇಕು ಈ ಮೆಸೇಜ್? ಅದು ಕ್ವಶನ್ ಪಾಯಿಂಟ್ ಬರ್ತಾ ಇರೋದಿಲ್ಲ. ಅವ್ರು ಏನಕ್ಕೆ ಮಾಡ್ಬೇಕು, ಅವ್ರಿಗೆ ಏನಕ್ಕೆ ಈ ತರ ಇದಕ್ ಮಾಡ್ಬೇಕು? ಸುಮ್ಮನೆ ಇದ್ದಿದ್ದು ಆರಾಮ್, ಅವ್ರ ಪಾಡಿಗೆ ಅವ್ರು ಇದ್ದು, ಇವ್ರ ಪಾಡಿಗೆ ಇವ್ರ ಫಿಲಂ ಇಂಡಸ್ಟ್ರಿಲಿ ಆರಾಮಾಗಿದ್ರು, ಅವ್ರ ಪಾಡಿಗೆ ಅವ್ರು ಇದ್ರು. ಈಗ ಪ್ರಶ್ನೆ ಆಗಿದ್ದೆ ಅಲ್ಲಿಂದಾನೆ, ಸಮಸ್ಯೆ ಆಗಿದ್ದೆ ಅಲ್ಲಿಂದಾನೆ. ಇವ್ರ ಮೆಸೇಜ್ ಮಾಡಿದ್ಮೇಲೆ ಅವ್ರಿಗೆ ಟಾರ್ಗೆಟ್ ಆಗಿದ್ದು. ಅವ್ರು ಯಾರೋ ಇದ್ ಮಾಡಕ್ ಹೋಗಿ ದರ್ಶನ್ ಸರ್ ಎಂಟ್ರಿ ಆಗಿ ಅವ್ರ ಪಾಪ ಅವ್ರ ಫಿಲಂ ಇಂಡಸ್ಟ್ರಿಲೆಲ್ಲ ಇದಾಗಿ ಅವ್ರ ಲೈಫೇ ಇದಾಗೋಯ್ತು. ಈಗ ಹೆಂಗದು ಕೆಲ್ಸಗಳು ಮತ್ತೆ ಅದು ಗೊತ್ತಿಲ್ಲದೆ ಇರೋ ಕೆಲ್ಸಗಳು, ಅದರಿಂದ ನಮ್ ಪುನೀತ್ ರಾಜ್ಕುಮಾರ್ ಫ್ಯಾನ್ಸ್. ಅದು ಅವ್ರು ನೋಡಿನೇ ನಾವು ಸ್ವಲ್ಪ ಅಂದ್ರೆ ಹುಡುಗರಿಗೆ ಹೆಲ್ಪ್ ಮಾಡೋದು ಆತರ ಎಲ್ಲ ಮಾಡ್ತಾ ಇದೀವಿ. ನಾವು ಆಶ್ರಮಗೆಲ್ಲ ಅನ್ನದಾನ ಮಾಡ್ತೀವಿ ನಮ್ ಕೈಯಲ್ಲಿ ಆದಷ್ಟು. ಇಷ್ಟು ಚಿಕ್ಕ ವಯಸ್ಸಿಗೆ ದೊಡ್ಡ ಬರ್ಡೇಗೆ ಎಲ್ಲ ಇವ್ರ ಬರ್ಡೇಗೆಲ್ಲ ಮಾಡ್ಸಿದೀವಿ ಸರ್ ನಾವು. ಅದೆಲ್ಲ ಅದ್ ನೋಡಿನೇ ನಾವು ಕಲ್ತಿರೋದು ಸರ್. ಬಟ್ ಆಕ್ಚುಲಿ ಇವಾಗ ದರ್ಶನ್ ಪ್ರಕಾರ ಬಂದ್ರೆ ಅದೇನಂದ್ರೆ ಎರಡ್ ಸೈಡ್ ತಪ್ಪಿದೆ. ಬಟ್ ಆದ್ರೆ ಯಾರಾಗಿದ್ರೇನು ಸರ್, ಇವಾಗ ನಾನು ಆ ಜಾಗದಲ್ಲಿದ್ರೆ, ಇವಾಗ ನಮ್ಮ ಅಮ್ಮನೇ ಇರ್ಲಿ, ನಮ್ ತಂಗಿನೇ ಇರ್ಲಿ, ನಮ್ಮ ಹುಡುಗಿರು ಯಾರಾದ್ರೂ ಇರ್ಲಿ, ನಮ್ ಫ್ರೆಂಡ್ಸ್ ಆದ್ರೂ ಇರ್ಲಿ, ಅವ್ರ ಮೇಲೆ ಬಂದ್ ಕೈ ಹಿಡಿದ್ರೆ ಅದು ತಪ್ಪಾಗೆ ಆಗ್ತಾರೆ. ಅದು ಇವಾಗ ನಾವಾದ್ರೂ ಇರ್ಲಿ, ನಿಮ್ ಕಡೆ ಆದ್ರೂ ಇರ್ಲಿ, ಇವಾಗ ಯಾವ್ದಾದ್ರು ಹುಡುಗಿರ್ ಮೇಲೆ ಕೈ ಹಿಡಿದ್ರೆ ಅದು ತಪ್ಪಾಗುತ್ತೆ. ಅದು ಮನ್ಸಿಗೆ ಹರ್ಟ್ ಆಗೇ ಆಗುತ್ತೆ ಸರ್. ಅದು ಕೇಳಲೇಬೇಕು, ಕೇಳಿರೋ ವಿಷಯನೇ ಇದು. ಬಟ್ ಆ ಸೈಡ್ ಇಂದ ಅವ್ರ ಪಾಯಿಂಟ್ ಆಫ್ ವ್ಯೂ, ಹುಡುಗ ಪಾಯಿಂಟ್ ಆಫ್ ವ್ಯೂ ಕಡೆಯಿಂದ ನೋಡಿದ್ರೆ, ಅವ್ರ ಪಾಯಿಂಟ್ ಆಫ್ ವ್ಯೂ ಕಡೆಯಿಂದ ನೋಡಿದ್ರೆ ಅವನು ಮಾಡಿರೋ ತಪ್ಪೆ. ಬಟ್ ಆ ವಯಸ್ಸಿಗೆ ಇವರು ಬುದ್ಧಿ ಕಲ್ಸಿದ್ರೆ ಚೆನ್ನಾಗಿರ್ತಾ ಇತ್ತು. ಬಟ್ ಮರ್ಡರ್ ಅದು ಎಲ್ಲ ದೊಡ್ಡ ವಿಷಯ ಆಗ್ಬಿಟ್ಟಿದೆ. ಅದೇ ನನಗೂ ಒಂದ್ ಕಡೆ ಹರ್ಟ್ ಆಗ್ತಿದೆ. ಬಟ್ ಆದ್ರೆ ಅವ್ನ್ ಮಾಡಿರೋದು ತುಂಬಾ ತಪ್ಪೆ ಸರ್. ಅದು ತುಂಬಾ ತಪ್ಪೆ ಸರ್. ಅವ್ರು ತಪ್ಪು ಕಾಣಿಸ್ತಾರ ಸರ್ ಎಲ್ಲ, ಯಾಕಂದ್ರೆ ಮೀಡಿಯಾ ಸರ್ ಎಲ್ಲ ಒಂದ್ ಸೈಡ್ ಮಾತ್ರ ತೋರಿಸ್ತಾ ಇದಾರೆ ಮೀಡಿಯಾ ಅಷ್ಟೇ ಸರ್. ಅದ್ರಿಂದಾನೆ ಬ್ರದರ್, ನೀವು ಇವಾಗ ನನಗೆ ತೋರಿಸಿದ್ರಿ ವಿಡಿಯೋ, ಓಕೆ, ಇದನ್ನ ಅನ್ನದಾನ ಮಾಡ್ತೀನಿ ಮತ್ತೆ ಈ ತರ ಎಲ್ಲ ಆಶ್ರಮಗಳಿಗೆ ಇದ್ಕೊಡ್ತೀನಿ ಅಂದ್ರೆ ಪಬ್ಲಿಸಿಟಿ ಮಾಡ್ದಂಗ ಆಗ್ಬಿಡುತ್ತೆ. ನನಗೆ ಖುಷಿ ಆಯ್ತು. ನಿಮ್ದು ನೀವೇನ್ ಕೆಲಸ ಮಾಡಲ್ಲ, ಇನ್ನು ಸ್ಟೂಡೆಂಟ್, ಈಗ ಜಸ್ಟ್ ಹುಡುಕ್ತಾ ಇದೀನಿ, ಆತರ ಮಾಡ್ತೀನಿ ಅಷ್ಟೇ ಸರ್. ಆಕ್ಚುಲಿ ಬಂದಿದ್ದ ದುಡ್ಡಲ್ಲಿ ಈ ತರ ಕೆಲಸ ಈ ತರ ಮಾಡ್ತೀನಿ ನಾನು. ಅದ್ರಲ್ಲಿ ಒಂದ್ ಪಾರ್ಟ್ ಅವ್ರಿಗಂತ ಮಾಡ್ತೀನಿ ಅಷ್ಟೇ ಸರ್. ಅದು ಮನ್ಸಿಗೆ ಒಂಥರ ಇರುತ್ತೆ. ಇಲ್ಲ ಸರ್, ನೀವು ಪಬ್ಲಿಸಿಟಿ ಮಾಡ್ಕೋತೀರ ಅಂತ ಹೇಳಿಲ್ಲ, ನನಗೆ ಅದು ಖುಷಿ ಆಯ್ತು. ಅದು ಯಾಕೆಂದ್ರೆ ನಿಮ್ ಪಾಯಿಂಟ್ ಆಫ್ ವ್ಯೂ ಆತರ ಇರುತ್ತೆ ಸರ್, ಬೇರೆಯವ್ರ ಪಾಯಿಂಟ್ ಆಫ್ ವ್ಯೂ ಆತರ ಇರಲ್ಲ. ಎಲ್ಲಾರು ಒಂದೇ, ಅದೇ 5 ಬೆರಳು ಒಂದೇ ತರ ಇರಲ್ಲ ಅಂತಾರಲ್ವಾ, ಆತರ.